guys, welcome to Make My Properties. ನಾವು ಇವತ್ತು ಮೇಕ್ ಮೈ ಪ್ರಾಪರ್ಟೀಸ್ ಕಡೆಯಿಂದ ವೆರಿಫೈಡ್ ಅಂಡ್ ಲಿಸ್ಟ್ ಆಗಿರೋ ಬ್ಯೂಟಿಫುಲ್ ಫ್ಲಾಟ್ಸ್ಗಳನ್ನ ತೋರ್ಸಕ್ ಬಂದಿದ್ದೀವಿ. ಸೊ ಈ ಪ್ರಾಪರ್ಟಿ ತುಂಬಾ ಒಳ್ಳೆ ಲೊಕೇಶನ್ ಅಲ್ಲಿ ಸಿಚುವೇಟ್ ಆಗಿದೆ. ಈ ಪ್ರಾಪರ್ಟಿ ಸಿಚುವೇಟ್ ಆಗಿರೋದು ನಾಗರಬಾವಿ ಸೆಕೆಂಡ್ ಸ್ಟೇಜ್ ಥರ್ಡ್ ಕ್ರಾಸ್ ಪಾಪ್ರೆಡಿ ಪಾಳ್ಯದಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತಾ, ಈ ಪ್ರಾಪರ್ಟಿ ಬಂದು ಔಟರ್ ರಿಂಗ್ ರೋಡ್ಗೆ ಕೇವಲ 300 ಮೀಟರ್ಸ್ ದೂರದಲ್ಲೇ ಇದೆ. ಸೊ ಲೇಟ್ ಮಾಡದೆ ಪ್ರಾಪರ್ಟಿನ ಬೇಸ್ಮೆಂಟ್ ಇಂದ ನೋಡ್ಕೊಂಡು ಹೋಗೋಣ ಬನ್ನಿ. ಲಿಫ್ಟ್ ನ ಬೇಸ್ಮೆಂಟ್ ಇಂದಾನೆ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಬೇಸ್ಮೆಂಟ್ ನ ಹೇಗಿದೆ ಅಂತ ನೋಡೋಣ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಬೇಸ್ಮೆಂಟ್ ಕಂಪ್ಲೀಟ್ ಎಂಟಿ ಹಾಲ್ ಆಗಿ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ಬೇಸ್ಮೆಂಟ್ ಅಲ್ಲೇ ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಬೇಸ್ಮೆಂಟ್ ಅಲ್ಲಿ ವೆಂಟಿಲೇಷನ್ಗೋಸ್ಕರ ನೀವು ನೋಡ್ತಿರ್ಬೋದು ತುಂಬಾ ದೊಡ್ಡ ಸೈಜ್ ಇರೋ ಅಂತ ವಿಂಡೋಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ಅಲ್ಲಿ ಆಚೆ ಹೋಗೋಕ್ಕೆ ಒಂದು ಡೋರ್ ಆಕ್ಸಿಸ್ ಕೂಡ ಇದೆ. ಬೇಸ್ಮೆಂಟ್ ನೋಡಿದಾಯ್ತು, ಇವಾಗ ಬನ್ನಿ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಏರಿಯಾ ಹೇಗಿದೆ ಅಂತ ನೋಡೋಣ. ಪಾರ್ಕಿಂಗ್ ಏರಿಯಾನ ನೀವು ನೋಡ್ತಿರ್ಬೋದು ತುಂಬಾ ಹ್ಯೂಜ್ ಆಗಿದೆ. ನಿಮ್ಗೆ ಬೇಕಷ್ಟು ನೀವು ಕಾರ್ಸ್ ಅಂಡ್ ಬೈಕ್ ನ ಪಾರ್ಕ್ ಮಾಡ್ಬೋದು. ಇಲ್ಲಿ ನೀವು ನೋಡ್ತಿರ್ಬೋದು ವೆಂಟಿಲೇಷನ್ಗೋಸ್ಕರ ತುಂಬಾ ಓಪನ್ ಸ್ಪೇಸ್ ಬಿಟ್ಟಿದ್ದಾರೆ ಅಂಡ್ ಸೇಫ್ಟಿ ಪರ್ಪಸ್ಗೆ ಅಂತ ಗ್ರಿಲ್ ವರ್ಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ಅಲ್ಲಿ ಆಚೆ ಹೋಗೋದಕ್ಕೂ ಡೋರ್ ಆಕ್ಸೆಸ್ ನ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಏರಿಯಾದಲ್ಲಿ ಆಂಟಿ ಸ್ಕಿಡ್ ಪಾರ್ಕಿಂಗ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪ್ರಾಪರ್ಟಿಯಲ್ಲಿ ನಿಮ್ಗೆ ಓನ್ ಬೋರ್ ಫೆಸಿಲಿಟೀಸ್ ಕೂಡ ಇದೆ ಅಂಡ್ ಕಾವೇರಿ ವಾಟರ್ ಕನೆಕ್ಷನ್ ಕೂಡ ಇದೆ. ಗ್ರೌಂಡ್ ಫ್ಲೋರ್ ಇಂದಾನೆ ನೀವು ಆರಾಮಾಗಿ ಮೇನ್ ಗೇಟ್ ಇಂದ ಫಸ್ಟ್ ಫ್ಲೋರ್ಗೆ ಎಂಟರ್ ಆಗ್ಬೋದು ಆರ್ ನಿಮ್ಗೆ ಇಲ್ಲಿ ಪಾರ್ಕಿಂಗ್ ಇಂದಾನೆ ಸ್ಟೇರ್ ಕೇಸ್ ನ ಪ್ರೊವೈಡ್ ಮಾಡಿದ್ದಾರೆ ಫಸ್ಟ್ ಫ್ಲೋರ್ಗೆ ಹೋಗೋದಿಕ್ಕೆ. ಹಾಗೆ ರೈಟ್ಗೆ ಬಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲೇ ಮೀಟರ್ ಬೋರ್ಡ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೀವು ಮೇನ್ ಗೇಟ್ ನ ನೋಡ್ತಿರ್ಬೋದು, ಸೇಫ್ಟಿ ಪರ್ಪಸ್ಗೆ MS ಗೇಟ್ ನ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ಇದು ಸ್ಲೈಡಿಂಗ್ ಗೇಟ್ ಆಗಿರುತ್ತೆ. ಬನ್ನಿ ಫಸ್ಟ್ ಫ್ಲೋರ್ಗೆ ಮೇನ್ ಗೇಟ್ ಇಂದಾನೆ ಎಂಟ್ರಿ ಆಗೋಣ. ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಿದಂಗೆ ನಮ್ಗೆ 2 BHK 2 ಫ್ಲಾಟ್ ಸಿಗುತ್ತೆ. ಬನ್ನಿ ಹೇಗಿದೆ ಅಂತ ನೋಡೋಣ. ಮೇನ್ ಡೋರ್ ನ ನೀವು ನೋಡ್ತಿರ್ಬೋದು ಕಂಪ್ಲೀಟ್ ಟೀ ಕುಡಿಂದ ಮಾಡಿದ್ದಾರೆ ಅಂಡ್ ಎಂಟ್ರಿ ಹಾಕ್ತಿದಂಗೆ ನಮ್ಗೆ ಸಿಗೋದು ನಮ್ಮ ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾ ಪಕ್ಕದಲ್ಲೇ ನಮ್ಗೆ ಒಂದು ಸ್ಮಾಲ್ ಬಾಲ್ಕನಿ ಟೈಪ್ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ಡೋರ್ ಇರೋ ಅಂತ. ಇಲ್ಲಿ ನೀವು ಗಾರ್ಡನಿಂಗ್ ಕೂಡ ಮಾಡ್ಬೋದು. ಲಿವಿಂಗ್ ಏರಿಯಾಯಿಂದ ಮುಂದೆ ಬರ್ತಿದ್ದಂಗೆ ನಮಗೆ ಇಲ್ಲಿ ಸಿಗೋದು ನಮ್ಮ ಮಾಡ್ಯುಲರ್ ಕಿಚನ್. ಫರ್ನಿಶ್ಡ್ ಆದ್ಮೇಲೆ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂಡ್ ಕಿಚನ್ ಪಕ್ಕದಲ್ಲೇ ನಮಗೆ ಒಂದು ಸ್ಮಾಲ್ ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಕಿಚನ್ ಇಂದ ಮುಂದೆ ಬರ್ತಿದ್ದಂಗೆ ನಮ್ಗೆ ಸಿಗೋದು ನಮ್ಮ ಫಸ್ಟ್ ಬೆಡ್ರೂಮ್. ತುಂಬಾ ಸ್ಪೇಸಿಯಸ್ ಆಗಿದೆ ಅಂಡ್ ಇಲ್ಲಿ ಕೂಡ ನೀವು ನೋಡ್ತಿರ್ಬೋದು ಸ್ಲೈಡಿಂಗ್ ಡೋರ್ ಇರೋ ಅಂತ ವಿಂಡೋಸ್ ನ ಪ್ರೊವೈಡ್ ಮಾಡಿದ್ದಾರೆ. ಫಸ್ಟ್ ಬೆಡ್ರೂಮ್ ಪಕ್ಕದಲ್ಲೇ ನಮ್ಗೆ ಸಿಗೋದು ನಮ್ಮ ಸೆಕೆಂಡ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಅಂಡ್ ಈ ಬೆಡ್ರೂಮ್ ಅಲ್ಲಿ ಅಟ್ಯಾಚ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಇಂದ ಮುಂದೆ ಬರ್ತಿದ್ದಂಗೆ ಇಲ್ಲಿ ನಮ್ಗೆ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ ಫಸ್ಟ್ 2 BHK ಫ್ಲಾಟ್ ನ ನೋಡಿದ್ವಿ ಅಂಡ್ ಈ 2 BHK ಫ್ಲಾಟ್ ಸೇಮ್ ಅದೇ ತರಾನೇ ಇದೆ. ಸೊ ಸೆಕೆಂಡ್ ಫ್ಲೋರ್ಗೆ ಬರ್ತಿದ್ದಂಗೆ 2-3 BHK ಫ್ಲಾಟ್ ಸಿಗುತ್ತೆ. ಬನ್ನಿ ಹೇಗಿದೆ ಅಂತ ನೋಡೋಣ. ಈ ಮನೇಲಿ ವೆಂಟಿಲೇಷನ್ಗೆ ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ದೊಡ್ಡ ಸೈಜ್ ಇರೋಂಥ ಸ್ಲೈಡಿಂಗ್ ವಿಂಡೋಸ್ ನ ಪ್ರೊವೈಡ್ ಮಾಡಿದ್ದಾರೆ. ಲಿವಿಂಗ್ ಏರಿಯಾಯಿಂದ ಮುಂದೆ ಬರ್ತಿದ್ದಂಗೆ ನಮ್ಗೆ ಇಲ್ಲಿ ನಮ್ಮ ಕಿಚನ್ ಸಿಗುತ್ತೆ ಅಂಡ್ ಕಿಚನ್ ಪಕ್ಕದಲ್ಲೇ ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಬನ್ನಿ ಬೆಡ್ರೂಮ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ. ಇದು ಫಸ್ಟ್ ಬೆಡ್ರೂಮ್ ಆಗಿರುತ್ತೆ. ಇದು ಒಂದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಅಂಡ್ ಈ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಇಂದ ಮುಂದೆ ಬರ್ತಿದ್ದಂಗೆ ನಮ್ಗೆ ಇಲ್ಲಿ ಸಿಗೋದು ಒಂದು ಕಾಮನ್ ವಾಶ್ರೂಮ್ ಅಂಡ್ ಕಾಮನ್ ವಾಶ್ರೂಮ್ ಪಕ್ಕದಲ್ಲೇ ಫೈನಲ್ ಅಂಡ್ ಥರ್ಡ್ ಬೆಡ್ರೂಮ್ ಆಗಿರುತ್ತೆ ಇದು.
ನೀವು ಥಿಂಕ್ ಮಾಡ್ತಿರ್ಬೋದು ಏನಪ್ಪ ಇವರು ಬರೀ ಖಾಲಿ ಖಾಲಿ ಮನೆ ತೋರಿಸ್ತಿದ್ದಾರೆ ಅಂತ, ಬಟ್ ಇಲ್ಲಿ ಇರೋ ಫ್ಲಾಟ್ಸ್ ಎಲ್ಲ ಅನ್ಫರ್ನಿಶ್ಡ್ ಆಗಿದೆ. ನಿಮಗೆ ಬೇಕಿರೋ ಥರ ಕಸ್ಟಮೈಸ್ ಫರ್ನಿಶ್ ಕೂಡ ಮಾಡಿಕೊಡ್ತಾರೆ. ಸೆಕೆಂಡ್ ಫ್ಲೋರಲ್ಲಿ ಫಸ್ಟ್ 3 BHK ಫ್ಲ್ಯಾಟ್ನ ನೋಡಿದಾಯಿತು. ಇವಾಗ ಸೆಕೆಂಡ್ 3 BHK ಫ್ಲ್ಯಾಟ್ನ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಪ್ರತಿಯೊಂದು ಫ್ಲ್ಯಾಟು ಬೇರೆ ಬೇರೆ ಮೆಜರ್ಮೆಂಟ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಮೆಜರ್ಮೆಂಟ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ನೀವು ಚೆಕ್ ಮಾಡ್ಕೊಳ್ಳಿ. ಈ ಫ್ಲ್ಯಾಟಲ್ಲೂ ನಮಗೆ ಮೇನ್ ಡೋರ್ ಕಂಪ್ಲೀಟ್ ಟೀಕ್ ವುಡ್ಡಿಂದಾನೇ ಮಾಡಿದ್ದಾರೆ. ಆ್ಯಂಡ್ ಹಿಂಗೆ ಮುಂದೆ ಬರ್ತಿದ್ದಂಗೆ ನಮಗೆ ನಮ್ಮ ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ ಏರಿಯಾದಲ್ಲಿ ನೀವು ನೋಡ್ತಿರ್ಬೋದು ಸ್ಲೈಡಿಂಗ್ ಡೋರ್ ಇರೋ ಅಂಥ ವಿಂಡೋಸ್ನ ಪ್ರೊವೈಡ್ ಮಾಡಿದ್ದಾರೆ. ಲಿವಿಂಗ್ ಏರಿಯಾಯಿಂದ ಮುಂದೆ ಬರ್ತಿದ್ದಂಗೆ ನಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಮ್ಮ ಓಪನ್ ಮಾಡ್ಯುಲರ್ ಕಿಚನ್ ಸಿಗುತ್ತೆ. ನೀವು ಕಿಚನ್ ಪಕ್ಕದಲ್ಲೇ ನಮಗೆ ಇಲ್ಲಿ ಸಿಗೋದು ನಮ್ಮ ಫಸ್ಟ್ ಬೆಡ್ರೂಮ್. ಗಾಯ್ಸ್, ಇಲ್ಲಿ ಗಾಳಿ ಬೆಳಕಿಗೆ ಏನೂ ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು. ನೀವೇ ನೋಡ್ತಿರ್ಬೋದು ಎಷ್ಟು ದೊಡ್ಡ ಸೈಜ್ ಇರೋ ಅಂಥ ಸ್ಲೈಡಿಂಗ್ ವಿಂಡೋಸ್ನ ಪ್ರೊವೈಡ್ ಮಾಡಿದ್ದಾರೆ. ಫಸ್ಟ್ ಬೆಡ್ರೂಮ್ ಪಕ್ಕದಲ್ಲೇ ನಮಗೆ ನಮ್ಮ ಸೆಕೆಂಡ್ ಬೆಡ್ರೂಮ್ ಸಿಗುತ್ತೆ. ಸೇಮ್ ಫಸ್ಟ್ ಬೆಡ್ರೂಮ್ ಥರನೇ ಈ ರೂಮ್ ಕೂಡ ಇದೆ. ಬನ್ನಿ ಫೈನಲ್ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಅಟ್ಯಾಚ್ ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲೇ ನಮಗೆ ಒಂದು ಕಾಮನ್ ವಾಶ್ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ವಾಶ್ರೂಮ್ ಪಕ್ಕದಲ್ಲೇ ಅಟ್ಯಾಚ್ ಬಾಲ್ಕನಿ ಇದೆ. ಥರ್ಡ್ ಫ್ಲೋರ್ ಅಲ್ಲಿ ನೀವು ನೋಡ್ತಿರ್ಬೋದು ಆಲ್ರೆಡಿ 2 ಫ್ಲಾಟ್ಸ್ ಸೇಲ್ ಆಗಿ ಟೆನೆಂಟ್ಸ್ ಕೂಡ ಇದ್ದಾರೆ. ಬನ್ನಿ ಇವಾಗ ಟೆರೆಸ್ ಹೇಗಿದೆ ಅಂತ ನೋಡೋಣ. ಟೆರೆಸ್ನ ನೀವು ನೋಡ್ತಿರ್ಬೋದು ಎಷ್ಟು ಓಪನ್ ಸ್ಪೇಸ್ ಆಗಿದೆ ಅಂತ. ಅಂಡ್ ಎಷ್ಟು ಒಳ್ಳೆ ವ್ಯೂಸ್ ಸಿಗ್ತಿದೆ ನೋಡಿ. ಟೆರೆಸ್ ಅಲ್ಲೇ ನಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ನ ಕೊಟ್ಟಿದ್ದಾರೆ. ಅಂಡ್ ಅಲ್ಲಿ ನೀವು ನೋಡ್ತಿರ್ಬೋದು ಅಲ್ಲಿ ಓವರ್ ಹೆಡ್ ವಾಟರ್ ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಆಪೋಸಿಟ್ ನಮಗೆ ಇನ್ನೊಂದು ಎಂಟಿ ಟೆರೆಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಫ್ಲಾಟ್ ನ ತೋರಿಸಿದ್ವಿ ಅಂತ. ಸೊ ನಿಮ್ಗೇನಾದ್ರೂ ಈ ಬ್ಯೂಟಿಫುಲ್ ಫ್ಲಾಟ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಆರ್ ವಾಟ್ಸಪ್ ಮಾಡಿ. ಅಂಡ್ ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಿಮ್ಗೆ ಏನಾದರೂ ಮನೆ ಕನ್ಸ್ಟ್ರಕ್ಷನ್, ಸೈಟ್ ಸೇಲ್ಸ್ ಆರ್ ಸೈಟ್ ಪರ್ಚೇಸ್ ಮಾಡಬೇಕಿದ್ರೂ ಕೂಡ ಇದೇ ನಂಬರ್ಗೆ ಕಾಲ್ ಮಾಡಿ. ಅಂಡ್ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಪ್ಯಾಕೇಜ್ ಓನ್ಲಿ ಫಾರ್ 1649 per square feet ಸ್ಟಾರ್ಟ್ ಆಗ್ತಿದೆ. ಥ್ಯಾಂಕ್ ಯು.